ಪತ್ರೊಡೆ ರೆಡಿ ಇದೆ. ಇದರಿಂದ ನಾನೀಗ ಕಾವಲಿ ಫ್ರೈ ಮಾಡಿ ತೋರಿಸ್ತೀನಿ. ಸ್ವಲ್ಪ ತಣ್ಣಗಾಗಬೇಕು. ಈ ಸುತ್ತಿರೋ ಪತ್ರೊಡೆ ಪೀಸುಗಳನ್ನು ಒಂದೊಂದಾಗಿ ತಕ್ಕೊಂಡು ಅದನ್ನು ರೌಂಡಾಗಿ ಕಟ್ ಮಾಡ್ತಾ ಬರಬೇಕು. ಸ್ವಲ್ಪ ತೆಳು ಇರಬೇಕು, ಚೆನ್ನಾಗಿ ಫ್ರೈ ಆಗುತ್ತೆ ಆವಾಗ. ಒಲೆ ಮೇಲೆ ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ. ಸ್ವಲ್ಪ ಕಾಯಬೇಕು. ಪತ್ರೊಡೆ ಪೀಸುಗಳನ್ನು ರೌಂಡಾಗಿ ಸುತ್ತಲೂ ಇಡ್ತಾ ಬರಬೇಕು. ಕಾವಲಿ ಮೇಲೆ ಸುತ್ತಲೂ ಜೋಡಿಸಿದ್ದೀನಿ. 2-3 ಸ್ಪೂನು ಎಣ್ಣೆ ಹಾಕೋಣ. ಈಗ ಮುಚ್ಚೋಣ. ಈ ಕಾವಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ನಿಧಾನವಾಗಿ ಅದು ಫ್ರೈ ಆಗೋದು. ಸಿಮ್ಮಿಗಿಡಬೇಕು. ಈಗ ಮುಚ್ಚಳ ತೆಗೆದಿದ್ದೀನಿ. ದೋಸೆ ಸಟ್ಕದಲ್ಲಿ ನಿಧಾನವಾಗಿ ಮೊಗ್ಚಾಕೋಣ. ಮೊಗ್ಚಾಕಿದ ಪತ್ರೊಡೆ ಪೀಸನ್ನ ಸ್ವಲ್ಪ ಹಾಗೆ ಬಿಡಬೇಕು. ನಿಧಾನವಾಗಿ ಅದು ಫ್ರೈ ಆಗಬೇಕು. ಮತ್ತೊಂದು ಸೈಡು ಉರಿ ಯಾವಾಗಲೂ ಸಣ್ಣದಾಗಿರಬೇಕು. ಆವಾಗ ಸ್ವಲ್ಪ ಗರಮ್ ಆಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ಕಾವಲಿ ಬಿಸಿಲಿ ಹಾಗೆ ಇನ್ನೂ ಗರಮ್ ಆಗಲಿ. ಈ ಫ್ರೈ ತುಂಬ ಚೆನ್ನಾಗಿರುತ್ತೆ. ಕಾಫಿ ಜೊತೆ ಬೇಕಾದರೂ ತೊಗೋಬೋದು. ಸಾಂಬಾರು, ಮಜ್ಜಿಗೆಯನ್ನ ಎಲ್ಲದರ ಜೊತೆನೂ ನಂಚ್ಕೊಂಡು ಊಟ ಮಾಡೋಕ್ಕೂ ಟೇಸ್ಟ್ ಇರುತ್ತೆ. ಬಹಳ ಒಳ್ಳೆಯದು ಪತ್ರೊಡೆ. ಎಣ್ಣೆ ಹಾಕಿರಲ್ಲ, ಬರೀ ಸೊಪ್ಪೆ ಜಾಸ್ತಿ ಇರೋದು. ನೋಡಿ, ರುಚಿಯಾದ ಪತ್ರೊಡೆ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಸಾಮಾನ್ಯಕ್ಕೆ ಎಲ್ಲ ಕೆಸದ ಎಲೆಗಳು ಬರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಕಷ್ಟೆ. ಕರೆ ಕೆಸ ಸ್ವಲ್ಪ ಜಾಸ್ತಿ ರುಚಿ ಮತ್ತು ಬಾಯಿ ತುರ್ಸಲ್ಲ. ಬಾಟಲ್ ಸಹಿತ ಕೆಸದ ಗಿಡನ ಬೆಳೆಸ್ಕೊಬೋದು. ಬೇಕಾದಾಗ ಪತ್ರೊಡೆನ ನಾವು ಮಾಡ್ಬೋದು. ನೋಡಿದ್ರಲ್ಲ ವಿಡಿಯೋ. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.